ಹೆಸರು ಉಂಟು ಹುಷಾರಿ ಈಗ ಕೊಡು. ನಾಳೆ ಬೆಳಿಗ್ಗೆ ಅಲ್ಲಿ ಒಂದು ಹೋಗಿ ಬರೋಣ. ನಂಗೆ ಆಗುದಿಲ್ಲ, ಹುಜರಿ ಹೋಗ್ಲಿಕ್ಕೆ ಉಂಟಾ ಚಿಕ್ಕಪ್ಪಂದು ಒಂದು ಹುಷಾರೆ. ಹುಡುಗಿ ನೋಡ್ಲಿಲ್ಲ? ಹೌದು ಮಾರೆ, ಬೇಡ ಅಂತ ಹೇಳಿದ್ರು ಕೇಳುದಿಲ್ಲ. ಎಂತ ಬೇಡ? ಬೇಕಪ್ಪ, ನಾವೆಲ್ಲ ಯಾವಾಗದಿಂದ ಕಾಯ್ತಾ ಇದ್ರೆ ರವೇಣ ಒಂದು ಮದ್ವೆ ನೋಡ್ಬೇಕು. ಇನ್ನು ಎಂತಕ್ಕೆ? ನಾಳೆ ನೀವು 2 ಜನ ಹೋಗಿ ಬನ್ನಿ, ಮತ್ತೆ ನಾನು ಸಂಜೆ ಸಿಗ್ತೇನೆ. ಹೌದೌಗಿ ಹೋಗುದಿಲ್ವಾ? ಪೇಟೆಗೆ ರಾಜನ ಬೀಡಿ ದಾಮು ರಮೇಶನ ಮನೆಗೆ ಹೋಗ್ಲಿಲ್ವಾ? ಯಾಕೆ? ಅಶೋಕನ ಮೈಯಲ್ಲಿ ಎಂತ ಹಿಡ್ತಿದೆ ಅಂತಲ್ಲ? ಹೌದು, ಇಡೀ ಊರಿಗೆ ಗೊತ್ತಿದೆ, ನಿಂಗೆ ಗೊತ್ತಿಲ್ವಾ? ಇಲ್ಲ. ಹಲೋ ಗಣೇಶ, ಮತ್ತೆ ತಪ್ಪಿ ಬಿದ್ದು ಅದೆಂತ ಮಾಡುದು? ಮನೆಯವರಿಗೆ ತರಬೇಕಲ್ಲ. ಅದೆಂತ ಗೊತ್ತುಂಟ, ಈ ರಾತ್ರಿ ಸುಮಾರು 2 ಗಂಟೆ ಆಗಿರೋದು ಮಾರ್ರೆ. ರಪ್ಪ ಎಚ್ಚರ ಆಯ್ತು. ಎಚ್ಚರಾಗಿ ಹೊರಗೆ ಬಂದು ನೋಡುವಾಗ ಸೌಂಡ್ ಆದಾಗ ನೋಡ್ತೇನೆ ಯಾರು ಓಡ್ತಾ ಇದ್ದಾರೆ. ಹಿಂದೆ ನಗಲು ಲಾಕ್ ಮಾಡಿದ್ರು, ಜನನ್ನ ಕರ್ತೆ ಬಾ ಬಾ ಅಂತ. ಅವನಿಗೆ ಅದ್ರ ಲೋಕ ಇಲ್ಲ, ಇದು ಒಬ್ಬಡಿದುಂಟು ಬಿಡು ಬಿಡು ಅಂತ. ನಾನು ಬಿಟ್ಟಿಲ್ಲ, ಅಲ್ಲಿಗೆ ಮತ್ತೆ ಹೋಯ್ತು. ಜನನ ಬಂದು ಬಾಗಿಲು ತಟ್ಟಿ ಇವರನ್ನು ಕರ್ಕೊಂಡು ಹೋದ್ರು.